ಕೊಳಕು ಬೆಳಕು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆದರವಾದ ಸ್ವಾಗತ. ನಮ್ಮ ಮುಂದಿನ ಸ್ಪರ್ಧಿ ಕವಿತಾ ಜೆ ವೇದಿಕೆ ಮೇಲೆ ಬರಬೇಕು. ಕವಿತಾ ಅವರೇ, ಏನು ಮಾಡ್ಕೊಂಡಿದ್ದೀರಾ? ನಾನು ಸೆಕೆಂಡ್ ಇಯರ್ BCom ಮಾಡ್ತಾ ಇದ್ದೀನಿ ಮ್ಯಾಮ್. ಎಲ್ಲಿ? ಫಸ್ಟ್ ಗ್ರೇಡ್ ಗೌರ್ಮೆಂಟ್ ಕಾಲೇಜ್ ರಾಮನಗರ. ತಂದೆಯವ್ರು ಏನು ಮಾಡ್ತಾರೆ? ತಂದೆ ಸೊಪ್ಪು ಮಾಡ್ತಾರೆ. ಸೊಪ್ಪು ಅಮ್ಮನೂ ಹೆಲ್ಪ್ ಮಾಡ್ತಾರೆ ಅಪ್ಪಂಗೆ. ಎಂತ ಹಾಡ್ತೀರಾ ಇವತ್ತು? ನಾನು ಅಮೃತ ವರ್ಷಿಣಿ ಫಿಲ್ಮಿಂದ ಕೆ ಕಲ್ಯಾಣ ಅವರ ರಚನೆಯಲ್ಲಿ ತುಂತುರು ಸಾಂಗ್ ಹಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಕವಿತಾ ಅವರು ತುಂಬ ಅನುಭವಿಸಿ ಹಾಡ್ತಾಯಿದ್ರು ಹಾಡನ್ನು. ತುಂಬ ಒಳ್ಳೆ ಪಾಪ್ಯುಲರ್ ಸಾಂಗ್ ಇದು. ಎಲ್ಲೋ ಇನ್ನೊಂದು ಬೇರೆ ಸ್ಥಾಯಿ ತೊಗೊಂಡು ಹಾಡಿದರೆ ಚೆನ್ನಾಗಿತ್ತೇನೋ ಅನಿಸುತ್ತೆ. ತುಂಬ ಲೋ ಆಯ್ತಲ್ಲ ನಿಮಗೆ ಅದು ಹಾಡು. ನಿಮಗೆ ನೀವು ಹಾಡಿದ್ದು ಖುಷಿ ಅನ್ನಿಸ್ತಾ? ಅದು ಒಂದು ಕಡೆ ಹೋಗ್ತು ಅಂತ ಅನಿಸ್ತು ಸರ್. ಚರಣದಲ್ಲಿ ನೀವು ಶ್ರುತಿ ಬಿಟ್ಟು ಹಾಡಿದ್ರಿ, ಕೊನೆಯಲ್ಲಿ 2-3 ಕಡೆ ತಾಳನೂ ಬಿಟ್ಟು ಹಾಡಿದ್ರಿ ನೀವು. ಅಫ್ಕೋರ್ಸ್ ಚೆನ್ನಾಗಿ ಹಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಮುಂದಿನ ಬಾರಿಗೆ ನೀವು ಪ್ರಯತ್ನ ಮಾಡ್ಬೋದು ಅಂತ ನಾನು ಭಾವಿಸ್ತೇನೆ. ಕಾವ್ಯ, ಏನು ಅನ್ನಿಸ್ತು ನಿಮಗೆ? ಚೆನ್ನಾಗಿ ಹಾಡಿದರು ಕವಿತಾ ಅವರು. ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಹೈ ಪಿಚ್ಚಲ್ಲಿತ್ತು ಸ್ಟಾರ್ಟಿಂಗ್, ಅದು ಚೆನ್ನಾಗಿ ತೊಗೊಂಡ್ರು. ಆದರೆ ಅದೇ ಸ್ಟ್ಯಾನ್ಸಾ ಬಂದ ತಕ್ಷಣ ಅಲ್ಲಿ ಲೋ ಆಗಿಬಿಟ್ರಿ ನೀವು. ಅಂದರೆ ಅದು ಯುನೋ ಇಟ್ ವಾಸ್ ಲೈಕ್ ಅಪ್ ಡೌನ್ ಹೋಯ್ತು ನಿಮ್ಮದು ವಾಯ್ಸು. ಅದು ನೀಟ್ ಬರಲಿಲ್ಲ ಅಷ್ಟು. ಅದ್ರ ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ. ಸೊ ಆಲ್ ದ ಬೆಸ್ಟ್. ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಪುರುಷೋತ್ತಮ್ ಬರ್ತಾ ಇದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆ ಮೂಲಕ ಬರ್ಮಾಡ್ಕೊಳ್ಳೋಣ. ಪುರುಷೋತ್ತಮ್ ಏನು ಮಾಡ್ತಿದ್ದೀರಿ? ITI ಮಾಡ್ಕೊಂಡಿದ್ದೀನಿ. ITI
ನಿಮ್ಮ ತಂದೆ ಏನು ಮಾಡ್ತಾರೆ? ಹೂವಿನ ವ್ಯಾಪಾರ ಮಾಡ್ತಾರೆ ಸರ್. ನಿಮ್ಮ ತಾಯಿ ಏನು ಮಾಡ್ತಾರೆ? ಹೌಸ್ ವೈಫು ಸರ್. ಹೌಸ್ ವೈಫ್. ಎಷ್ಟು ದಿನಗಳಿಂದ ನಿಮಗೆ ಡಾನ್ಸ್ ಮೇಲೆ ಪ್ರೀತಿ ಇದೆ? ಯಾವಾಗಿಂದ ಕಲಿತಿದ್ದೀರಿ? ಸರ್ 10 ಇಯರ್ಸಿಂದನೂ ಕಲಿತಾ ಇದ್ದೀನಿ. 10 ಇಯರ್ಸ್. ಅಂದರೆ ಯಾರೋ ಒಬ್ಬರು ಗುರುಗಳು ಸಿಕ್ಕಿಲ್ಲ, ಈಗ ಸಿಕ್ಕಿದ್ದಾರೆ. ಓಕೆ. ಈಗ ಅವರು ಇದ್ಮೇಲೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ನಂಬಿಕೆ ಇದೆ ಸರ್. ಡಾನ್ಸ್ ಬಹಳ ವಿಭಿನ್ನವಾದಂಥ ಒಂದು ವಿಶೇಷವಾದ ಕಲೆ. ಎಸ್ ಸರ್. ಅದು ಕಂಪ್ಲೀಟ್ ಬಾಡಿ ಮೇಲೆ ಒಂದು ಹಿಡ್ತಾ ಇರಬೇಕು, ಎಸ್ ಸರ್. ಫೇಸ್ ಎಕ್ಸ್ಪ್ರೆಷನ್ ಇರಬೇಕು, ಮತ್ತು ತುಂಬ ಅದರಲ್ಲಿ ಈಗಂತೂ ಹೊಸ ಸ್ಟೆಪ್ಸ್ಗಳು ಬಹಳ ಇದೆ. ಎಸ್ ಸರ್. ಅದನ್ನೆಲ್ಲ ಅಳವಡಿಸ್ಬೇಕು. ಯಾಕಂದ್ರೆ ತುಂಬ ಟಫ್ ಕಾಂಪಿಟೇಷನ್ ಇದೆ. ಸರ್. ಬಹುಶಃ ನೀವು ಕಳೆದ 32 ವಾರಗಳಿಂದ ನೋಡ್ತಾ ಇದ್ದೀರಿ ಎಂತೆಂಥ ಒಳ್ಳೊಳ್ಳೆ ಅದ್ಭುತವಾದಂಥ ಡ್ಯಾನ್ಸರ್ಸ್ ಬರ್ತಿದ್ದಾರೆ. ಅದನ್ನು ಮೀರಿ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಬಹುಶಃ ನೀವು ಚೆನ್ನಾಗಿ ಮಾಡಿ ಅಂತ ನಾನು ಹಾರೈಸ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಸ್ಟಾರ್ಟ್. ABCDಲೇ ಎತ್ಕೊಂಡು I ಈಳ ಎತ್ಕೊಂಡು ಅರ್ಜುನ್ ಅಂತ ಹೆಸರು ಕಟ್ಟಿ ಸೂರ್ಯ ಚಂದ್ರನ್ ಫ್ರೆಂಡ್ ಮಾಡ್ಕೊಂಡೆ. ವಾಚು ನಂಗೆ ಟೈಮ್ ಹೇಳಲ್ಲ, ಹೇಳೋರ್ ಕೇಳೋರ್ ಯಾರು ಇಲ್ಲ. ಕರ್ನಾಟಕ ಜಾತಿ ಬಗ್ಗೋದಿಲ್ಲ, ಯಾರಿಗೂ ನಾನು ಜಗ್ಗೋದಿಲ್ಲ. ಹಿಂದೆ ಹೊಡಿಯೋ ಬುದ್ಧಿ ಇಲ್ಲ, ಹಿಂದೆ ಬಿದ್ದು ನಾ ಹೋಗಲ್ಲ. ಸುಮ್ನೆ ಏನು ಮುಟ್ಟೋದಿಲ್ಲ, ಮುಟ್ಟಿದ್ದಾದು ಬಿಟ್ಟಿದ್ದಿಲ್ಲ. ಅದಂಗಾಗಿ ಜೋರ ಕೂಗಿ, ಎಲ್ರೂ ಒಮ್ಮೆ ಜೋರ ಕೂಗಿ. ಅದ್ದೂರಿ ಅರ್ಜುನ, ಅದ್ದೂರಿ ಅದ್ದೂರಿ ಅರ್ಜುನ, ಅದ್ದೂರಿ. ಬೇಕಾಗಿಲ್ಲ, ನಾನೇ ಕಿಂಗು ಅಂತ ಹೇಳಲ್ಲ, ನೀವೇ ಒಂದ್ಸಾರ ರಾಜ. ಖರ್ಚು ಕಾಸು ಸಾಕಾಗಲ್ಲ, ಆದ್ರೂ ಕಾಲರ್ ಕೆಳಗಿಳಿಯಲ್ಲ, ಕಾಸು ಕೊಟ್ಟವ್ರು ಓಟ್ ಹಾಕಲ್ಲ. ಒಳ್ಳೆ ಜೀನ್ಸು ಹಾಕಿ ಸ್ವಲ್ಪ ಹರ್ಕೊಂತೀವಿ, ಕಣ್ಣು ಹೊಡೆದು ಕನ್ನಡ ಕಾನ ಎಳ್ಕೊಂತೀವಿ. ಅಕ್ಕ ಪಕ್ಕ ಯಾರೇ ಬಂದ್ರು ಲುಟ್ಕೊಳ್ತೀವಿ, ಫುಟ್ಪಾತ್ ಅಡ್ಡ ಹಾಕಿ ಪೋಟ್ಕೊಂತೀವಿ. ಅಲ್ಲಿ ಇಲ್ಲಿ ಗಲ್ಲಿಲೆಲ್ಲ ಬೇರೆ ಸದ್ದು ಕೇಳೋದಿಲ್ಲ, ಎಲ್ಲೇ ನಿಂತು ಕೂಗುದ್ರೂ ನಮ್ದೇ ಸೌಂಡು ಬೇರೆ ಇಲ್ಲ. ಅದ್ದೂರಿ ಅರ್ಜುನ, ಅದ್ದೂರಿ ಅದ್ದೂರಿ ಅರ್ಜುನ, ಅದ್ದೂರಿ. ತುಂಬ ಚೆನ್ನಾಗಿತ್ತು ನಿಮ್ಮ ಡ್ಯಾನ್ಸ್. ಒಳ್ಳೆ ಹಾಡನ್ನು ಸೆಲೆಕ್ಟ್ ಮಾಡಿದ್ರಿ, ತುಂಬ ಜೋಶ್ ಇತ್ತು, ಸ್ಪೀಡ್ ಇದೆ ನಿಮ್ಮ ಡ್ಯಾನ್ಸಲ್ಲಿ. ಮತ್ತು ಇಟ್ಸ್ ಅನ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟ. ಸರ್, ಥ್ಯಾಂಕ್ ಯು. ಆ್ಯಂಡ್ ದ ವೇ ಯು ಡಾನ್ಸ್ಡ್, ಇಟ್ ವಾಸ್ ಎಕ್ಸಲೆಂಟ್. ನನಗೆ ತುಂಬ ಖುಷಿ ಆಯಿತು. ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮಾಡಿದ್ರಿ. ನಿಮ್ಮದು ಸ್ಪ್ಲಿಟ್ ಚೆನ್ನಾಗಿತ್ತು. ಅದ್ದೂರಿ ಅರ್ಜುನ, ಅದ್ದೂರಿ ಅದ್ದೂರಿ ಅರ್ಜುನ, ಅದ್ದೂರಿ. ಅದರ್ ಸ್ಟೆಪ್ಸ್ ಆಲ್ಸೋ ತುಂಬ ಚೆನ್ನಾಗಿತ್ತು. ವೆರೈಟೀಸ್ ತೋರಿಸಿದ್ರಿ ಒಂದೇ ಡ್ಯಾನ್ಸಲ್ಲಿ. ಎನರ್ಜಿ ಡ್ರಾಪ್ ಆಗಲಿಲ್ಲ, ಎಕ್ಸ್ಪ್ರೆಷನ್ಸ್ ಡ್ರಾಪ್ ಆಗಲಿಲ್ಲ. ಸೊ ಐ ಥಿಂಕ್ ಯು ಶುಡ್ ಗೆಟ್ ಅ ಚಾನ್ಸ್. ಥ್ಯಾಂಕ್ ಯು ಮೇಡಮ್.
ಸರ್ ಈಗಿನ ಕಾಲದಲ್ಲಿ ಅಂದರೆ 50-100 ಬಡ್ಕೂಲಿಗೆ ಬಂದ್ರೂ ಒಂದು ಒಪ್ಪತ್ತಾಗುತ್ತೆ, ಒಂದು ಒಪ್ಪತ್ತಾಗಲ್ಲ. ಅದೆಲ್ಲ ಏನು ಇದು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಂಥದ್ರಲ್ಲೂ ಅವರು ಇಷ್ಟು ವರ್ಷ ನಮ್ಮನ್ನು ಬೆಳೆಸಿ ಸಾಕಿ ಓದಿಸಿ ಇಷ್ಟೆಲ್ಲ ದೊಡ್ಡವ್ರನ್ನ ಮಾಡಿದ್ದಾರೆ. ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಇನ್ನೇನೋ ಹೇಳಲಿಕ್ಕಾಗಲ್ಲ ಸರ್. ಕಾರ್ಮೆಂಟ್ಗೆ ಹಾಕಿದ್ದೋ ಅಲ್ಲಿಂದ ಯಾವಾಗ ಒಂದು ಬಹುಮಾನ ಕೊಟ್ಟರು ಒಂದಿಷ್ಟು ಹೊತ್ತಿಂದ ಅವತ್ತಿನಿಂದ ಅವನು ಕುಣಿದನ್ನೇ ಶುರು ಮಾಡಿಬಿಟ್ಟು. ಪುರುಷೋತ್ತಮನು ನಮ್ಮ ತಂಗಿ ಮಗ. ಏನು ಮಹೇಶ್ ಸರ್ ಎಲ್ಲ ಕಾಸ್ಟ್ ಮಾಡೋದ್ರಿಂದ ಈಗ ಇಲ್ಲಿಂದ ಬಂದು ಈ ಸುವರ್ಣ ಚಾನಲು ಮತ್ತು ಮದನ್ ಪಟೇಲ್ ಅವರು ಒಂದು ಕಾರ್ಯಕ್ರಮ ಮಾಡಿಸಿ ಏನೋ ದೇಶಾದ್ಯಂತ ಒಂದು ಹೆಮ್ಮೆ ಗಳಿಕೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರಲ್ಲಿ ನಮಗೆ ತುಂಬ ಸಂತೋಷ ಇದೆ. ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ನನಗೆ ಸ್ವಾಮಿ ಸರ್ ಮತ್ತು ಮಹೇಶ್ ಸರ್ ಅಂದ್ಬಿಟ್ಟು ಇಬ್ಬರು ಸರ್ಗಳು ಸಿಕ್ಕಿದ್ದಾರೆ. ಅವರಿದ್ಮೇಲೆ ಅವರಿಂದನೇ ಸರ್ ಈಗ ನಾವು ಹುಡುಗರು ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಮದನ್ ಪಟೇಲ್ ಅವ್ರಿಗೆ ಧನ್ಯವಾದಗಳು. ಅಂದರೆ ಮತ್ತೆ ಮತ್ತೆ ಅವರು ಇನ್ನೂ ಬೇರೆ ಮಕ್ಕಳಿಗೆಲ್ಲ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಬೇಕು, ಅದೇ ನಮಗೆ ತುಂಬ ಇಷ್ಟ. ಇನ್ನಷ್ಟು ಪ್ರತಿಭೆಗಳು ನಿಮ್ಗೋಸ್ಕರ ಕಾಯ್ತಾ ಇವೆ, ನೀವು ಕಾಯ್ತಾ ಇರಿ. ಸ್ವರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ನೀವು ಅದು ಕಾಪಿ ಮಾಡೋಕ್ಕೆ ಹೋಗಿದ್ದಕ್ಕೆ ಅದು ಕರೆಕ್ಟ್ ನೀಟಾಗಿ ಬರಲಿಲ್ಲ. ಅಂದು ಭೂಲೋಕದ ಗಂಡ ಬೂದಿ ಒಳಗಲ ಕೆಂಡ ಇಂದ ಮಾರಿರ ಗಂಡ ಮುಂಗೊಂಡಕ್ಕೆ ಒಳೆಯ ಮುಂದ್ರ ಪೂಜೆಗೆ ಕರುತೋ ಮಂಡ್ಯದ ಲಿಂಗಯ್ಯ. ಇಂಥ ಕಲೆ ಇತ್ತೀಚೆಗೆ ನಶಿಸಿ ಹೋಗ್ತಾ ಇದೆ. ಬೆಳಕು